ಹಾಯ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋನ ಲೈಕ್ ಲಾಂಗ್ ವಿಡಿಯೋ ತುಂಬ ದಿವಸ ಆದಮೇಲೆ ಮಾಡ್ತಿದ್ದೀನಿ. ಆಲ್ಮೋಸ್ಟ್ 1 ಮಂತ್ ಆದಮೇಲೆ ಒಂದು ಲಾಂಗ್ ವಿಡಿಯೋ ಮಾಡ್ತಾ ಇದ್ದೀನಿ. ಫಸ್ಟ್ಲಿ ಈ ವಿಡಿಯೋನ ಶುರು ಮಾಡೋದಕ್ಕಿಂತ ಮುಂಚೆ ಒಂದು ಥ್ಯಾಂಕ್ ಯು ನೋಟ್ ಜೊತೆ ಸ್ಟಾರ್ಟ್ ಮಾಡಬೇಕು ಅಂತ ಹೇಳಿ ಅಂದ್ಕೊಂಡೆ. ಬಿಕಾಸ್ ಇತ್ತೀಚೆಗೆ ನನ್ನ ಚಾನಲಲ್ಲಿ ಲೈಕ್ ಮಿನಿ ವ್ಲಾಗ್ಸ್ನ ನೋಡಿ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ತಾ ಇದ್ರಿ. ಅವರೆಲ್ಲರಿಗೂ ಫಸ್ಟ್ಲಿ ತುಂಬಾ ಥ್ಯಾಂಕ್ಸ್. ಲೈಕ್ ನನ್ನ ಕಾಂಟೆಂಟ್ನ ಇಷ್ಟಪಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊತಿದ್ದೀರಾ ಆ್ಯಂಡ್ ಹಾಗೆ ವೀಡಿಯೋಸ್ನ ಲೈಕ್ ಮಾಡ್ತಿದ್ದೀರಾ, ಕಮೆಂಟ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಹಾಗೆ ನನ್ನ ಹಳೆಯ ಸಬ್ಸ್ಕ್ರೈಬರ್ಸ್ ನಾನು ಆಲ್ಮೋಸ್ಟ್ ಸುಮಾರು ತಿಂಗಳ ಕಾಲ ಅಥವಾ ಆಲ್ಮೋಸ್ಟ್ ವೆರಿ ರೇರ್ಲಿ ಯಾವಾಗ ಒಂದೊಂದು ವೀಡಿಯೋ ಮಾಡಿದ್ರು ಇಷ್ಟು ದಿನಗಳ ಕಾಲ ನನ್ನ ಜೊತೆ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಸ್ಟಿಕ್ ಆನ್ ಆಗಿರೋದಕ್ಕೆ ತುಂಬಾ ಥ್ಯಾಂಕ್ಸ್. ಆ್ಯಂಡ್ ಹಳೆ ಸಬ್ಸ್ಕ್ರೈಬರ್ಸ್ ಸಹ ಇತ್ತೀಚೆಗೆ ನನಗೆ ವೀಡಿಯೋಸ್ಗೆ ಲೈಕ್ ಮಾಡಿ ಕಮೆಂಟ್ಸ್ ಮಾಡಿ ಮಾತಾಡ್ತಿದ್ದೀರಾ. ಇಟ್ಸ್ ಗುಡ್ ಟು ಸಿ ಯು ಬ್ಯಾಕ್ ಅಂತ ಹೇಳ್ಬಿಟ್ಟು ನನಗೆ ತುಂಬಾ ಖುಷಿ ಕೊಡ್ತು. ಆ್ಯಂಡ್ ತುಂಬಾ ಥ್ಯಾಂಕ್ಸ್. ನೀವು ಇಷ್ಟೆಲ್ಲ ವೀಡಿಯೋಸ್ ನೋಡಿ ಲೈಕ್ ಮಾಡಿ ಕಮೆಂಟ್ ಮಾಡ್ತಿದ್ರೆ ನಿಮ್ಮ ಲೈಫಿನ ಟೈಮ್ ತೊಗೊಂಡು ನಾನು ಜಸ್ಟ್ ಒಂದು ಥ್ಯಾಂಕ್ಸ್ ಹೇಳೋದು ಇಸ್ ರೈಟ್ ಥಿಂಗ್ ಅಂತ ಹೇಳಿ ಅನ್ನಿಸ್ತು. ಸೊ ಅದಕ್ಕೆ ಫಸ್ಟ್ಲಿ ಈ ವಿಡಿಯೋನ ಈ ಒಂದು ಥ್ಯಾಂಕ್ ಯು ನೋಟ್ ಜೊತೆ ಸ್ಟಾರ್ಟ್ ಮಾಡ್ತಿದ್ದೀನಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಹೊಸದಾಗಿ ಸಬ್ಸ್ಕ್ರೈಬ್ ಆಗಿದ್ರು ಆ್ಯಂಡ್ ಯಾರೆಲ್ಲ ಹಳೆ ಸಬ್ಸ್ಕ್ರೈಬರ್ಸ್ ನನ್ನ ಜೊತೆ ಸ್ಟಿಕ್ ಆನ್ ಆಗಿ ಇನ್ನೂ ನನ್ನ ವೀಡಿಯೋಸ್ನ ನೋಡ್ತಾ ಲೈಕ್ ಮಾಡ್ತಾ ಕಮೆಂಟ್ ಮಾಡ್ತಿದ್ರು ಅವರೆಲ್ಲರಿಗೂ ಥ್ಯಾಂಕ್ ಯು ಸೊ ಮಚ್. ಎಸ್, ವಿಡಿಯೋ ನೋಡೋದನ್ನ ಕಂಟಿನ್ಯೂ ಮಾಡಿ. ಇವತ್ತು ಏನಿದೆ ಹೇಗಿದೆ ಅಂತ ಹೇಳ್ಬಿಟ್ಟು ಬಟ್ ಫಸ್ಟ್ ನನಗೆ ಈ ಥ್ಯಾಂಕ್ ಯು ನೋಟ್ ಜೊತೆ ಸ್ಟಾರ್ಟ್ ಮಾಡಬೇಕಿದ್ದು ತುಂಬಾ ಖುಷಿ ಅಂತ ಹೇಳಿ ಅನಿಸಿತ್ತು. ಸೊ ಹಾಗಾಗಿ ಒನ್ಸ್ ಅಗೇನ್ ಥ್ಯಾಂಕ್ ಯು ಆಲ್, ಲಾಟ್ಸ್ ಆಫ್ ಲವ್. ಪ್ಲೀಸ್ ವಿಡಿಯೋ ನೋಡೋದನ್ನ ಕಂಟಿನ್ಯೂ ಮಾಡಿ. ಇದು ಥರ್ಸ್ಡೇ ಶೂಟ್ ಮಾಡಿರೋಂಥ ವೀಡಿಯೋ. ಆ್ಯಕ್ಚುಲಾಗಿ ಮಿನಿ ವ್ಲಾಗ್ಸ್ ನೋಡ್ತಿರೋರಿಗೆ ಗೊತ್ತೇ ಇರುತ್ತೆ. ವೆನ್ಸ್ಡೇ ಮತ್ತು ಥರ್ಸ್ಡೇ ಬೆಳಗ್ಗೆನೂ ಗೃಹ ಪ್ರವೇಶ ಇತ್ತು. ಲೈಕ್ ಮಿನಿ ವ್ಲಾಗ್ಸಲ್ಲಿ ನಾನು ಶೇರ್ ಮಾಡಿದೆ ಹೋಗ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು. ಸೊ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಬಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಆಮೇಲೆ ಈವ್ನಿಂಗ್ ಕಾಫಿ ಕುಡಿದು ಗುರುವಾರದ ಪೂಜೆ ಸಹ ಮಾಡಿರಲಿಲ್ಲ. ಲೈಕ್ 9 ವೀಕ್ಸ್ದು ಗುರುವಾರದ ಪೂಜೆ ಮಾಡ್ತೀನಲ್ಲ, ಅದು ಇವಾಗ 6th ವೀಕ್ ಇದೆ. ಸೊ ಕಾಫಿ ಕುಡಿದು ಕೆಲವು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದೆ. ಅಂದರೆ ಅಮೆಝಾನಲ್ಲಿ ಹಬ್ಬಕ್ಕೆ ಯುಗಾದಿ ಹಬ್ಬ ಬರ್ತಾ ಇದೆಲ್ಲ, ಡ್ರೆಸ್ ಅಂತ ಹೇಳಿಬಿಟ್ಟು ಆರ್ಡರ್ ಮಾಡಿದ್ದೆ. ಸೊ ಅದು ಹಾಗೆ ಅನ್ಪ್ಯಾಕ್ ಮಾಡಬೇಕಿತ್ತು. ಕೆಲವು ಪಾರ್ಸೆಲ್ಸ್ ಓಪನೇ ಮಾಡಿರಲಿಲ್ಲ. ಅದನ್ನು ಅನ್ಪ್ಯಾಕ್ ಮಾಡಿ ಹಾಗೆ ವಿಡಿಯೋ ಶೂಟ್ ಮಾಡೋಣ. ಡ್ರೆಸ್ಸಸ್ ಚೆನ್ನಾಗಿದೆ, ಅಲ್ಲಿ ನೋಡೋಕ್ಕೆ ಚೆನ್ನಾಗಿತ್ತು. ನಾನು ಇನ್ನೂ ಅನ್ಪ್ಯಾಕ್ ಮಾಡಿಲ್ಲ, ಅನ್ಪ್ಯಾಕ್ ಮಾಡಿ ನೋಡೋಣ ಅಂತ ಹೇಳಿ ವಿಡಿಯೋ ಶೂಟ್ ಮಾಡೋಣ ಅಂತ. ಅದಾದಮೇಲೆ ಹಾಗೆ ಪೂಜೆ ಮಾಡೋದಿದೆ. ಸೊ ಇದಿಷ್ಟು ಮುಗಿಸೋ ಅಷ್ಟೊತ್ತಿಗೆ ನನಗೆ ಆಲ್ಮೋಸ್ಟ್ ನೈಟ್ 10 o'clock ಆಗಿಬಿಡುತ್ತೆ ಅಂತ ಹೇಳಿ ಅನಿಸುತ್ತೆ. ಹಾಗೆ ಇವಾಗ ಅಮೆಝಾನಲ್ಲಿ ಮೆಗಾ ಫ್ಯಾಷನ್ ಡೇ ಸೇಲ್ ನಡೀತಾ ಇದೆ. ಸೊ ನೀವೇನಾದರೂ ವಿಶ್ ಲಿಸ್ಟಲ್ಲಿ ಇಟ್ಕೊಂಡಿದ್ರೆ ಅಥವಾ ಕಾರ್ಟಲ್ಲಿ ಇಟ್ಕೊಂಡಿದ್ರೆ ಇವಾಗ ತೊಗೊಳೋದು ಬೆಸ್ಟ್. ಯಾಕೆಂದರೆ ಅಪ್ ಟು 70% ನಮಗೆ ಡಿಸ್ಕೌಂಟ್ ಸಿಗುತ್ತೆ. ಅಮೆಝಾನಿಂದ ಕೆಲವು ಪ್ರಾಡಕ್ಟ್ಸ್ನ ಆರ್ಡರ್ ಮಾಡಿದ್ದೆ. ಸೊ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಂಡು ಓನ್ಲಿ ಬಟ್ಟೆ ಈ ಥರದಲ್ಲ, ಫುಟ್ವೇರ್ ಆ್ಯಂಡ್ ಕೆಲವು ಪ್ರಾಡಕ್ಟ್ಸ್ ಇದೆ. ಆ್ಯಕ್ಚುಲಾಗಿ ಇವಾಗ ಯುಗಾದಿ ಇದೆ ಅಲ್ವಾ, ಇನ್ನೊಂದು ನೆಕ್ಸ್ಟ್ ವೀಕಲ್ಲಿ. ಸೊ ಹಾಗಾಗಿ ಯುಗಾದಿಗೆ ಅಂತ ಹೇಳ್ಬಿಟ್ಟು ಒಂದು ಡ್ರೆಸ್ ತೊಗೊಳೋಣ ಅಂತ ಹೇಳಿ ನೋಡ್ತಿದ್ದೆ. ಮೋಸ್ಟ್ ಆಫ್ ದ ಟೈಮ್ ನಾನು ಹೊರಗೆ ಹೋಗಿ ಶಾಪ್ ಮಾಡೋದು ತುಂಬ ಕಡಿಮೆ. ಅನ್ಲೆಸ್ ಅದು ಸ್ವಲ್ಪ ಟ್ರೆಂಡಿ ವೇರ್ ಈ ಥರದ್ದು ಬೇಕು ಅಂದರೆ ಮಾತ್ರ ಹೊರಗೆ ಶಾಪ್ ಮಾಡ್ತೀನಿ. ಎಥ್ನಿಕ್ ವೇರ್ ಅಥವಾ ಫಸ್ಟ್ ಫೆಸ್ಟಿವಲ್ ಈ ಥರ ಸೆಟ್ಗಳೆಲ್ಲ ನಾನು ಜನರಲ್ ಆಗಿ ಆನ್ಲೈನ್ ಶಾಪ್ ಮಾಡ್ತೀನಿ. ಫಸ್ಟ್ ಇದೊಂದು ಕುರ್ತಿ ಸೆಟ್. ಲೈಕ್ ಕುರ್ತಿ ಸೆಟ್ ಓಪನ್ ಮಾಡಿದ ತಕ್ಷಣ ಕವರಿಂದ ಡೆಫಿನೆಟ್ ಆಗಿ ಕ್ವಾಲಿಟಿ ಗೊತ್ತಾಗುತ್ತೆ. ಲೈಕ್ ಕ್ವಾಲಿಟಿ ತುಂಬಾ ಚೆನ್ನಾಗಿದೆ ಆ್ಯಂಡ್ ಪ್ರೈಸಿಂಗ್ 1000 ಒಳಗಡೆನೇ ಇದೆ. ಅರೌಂಡ್ 899 or 900 ರೇಂಜಲ್ಲಿ ಇದೆ. ತುಂಬ ಚೆನ್ನಾಗಿದೆ ಸೆಟ್. ಇದು ಬ್ಲೂ ಕಲರ್, ಟೀಲ್ ಬ್ಲೂ ಹೇಳ್ಬೋದು. ಲೈಕ್ ಬಾಟಮ್ ಆ್ಯಂಡ್ ಟಾಪ್ ಈ ಥರ ಇದೆ. ನಾನು ಹಾಕೊಂಡಿರೋದು ಸೈಡಲ್ಲಿ ಪಿಕ್ಚರ್ಸ್ ಆ್ಯಡ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಎಸ್, ನಾನು ಆರ್ಡರ್ ಮಾಡಿರೋವಂಥದ್ದು ಸ್ಮಾಲ್ ಸೈಜ್. ನಿಜವಾಗ್ಲೂ ತುಂಬಾ ಚೆನ್ನಾಗಿದೆ, ನಂಗೆ ತುಂಬಾ ಇಷ್ಟ ಆಯಿತು ಈ ಕುರ್ತಿ. ಎಸ್, ಡ್ರೆಸ್ ಹತ್ತಿರದಿಂದ ಈ ಥರ ಇದೆ, ವೀನಕ್ ಇದೆ. ಇದಕ್ಕೆ ಗೋಲ್ಡನ್ದು ಹೀಗೆ ಕ್ರಾಸಲ್ಲಿ ಝರಿ ಥ್ರೆಡ್ ವರ್ಕ್ ಕೊಟ್ಟಿದ್ದಾರೆ. ಹತ್ತಿರದಿಂದ ತೋರಿಸ್ತಾರೆ, ಝರಿ ಥ್ರೆಡ್ ವರ್ಕ್ ಕೊಟ್ಟಿದ್ದಾರೆ. ಹಾಗೆ ಸ್ಲೀವ್ಸಲ್ಲೂ ಈ ಥರ ಝರಿ ಥ್ರೆಡ್ ವರ್ಕ್ ಕೊಟ್ಟಿದ್ದಾರೆ. ನೋಡೋಕ್ಕೆ ತುಂಬಾ ಚೆನ್ನಾಗಿದೆ. ಫ್ಯಾಬ್ರಿಕ್ ಬಂದು ಸಿಲ್ಕ್ ಕಾಟನ್ ಅಂತ ಹೇಳ್ಬೋದು. ತುಂಬಾ ಕಂಫರ್ಟಬಲ್ ಆಗಿರುವಂಥ ಫ್ಯಾಬ್ರಿಕ್ ಇದು. ಆ್ಯಂಡ್ ನಾನು ತೊಗೊಂಡಿರೋ ಸೈಜ್ ಎಸ್. ಬ್ರ್ಯಾಂಡ್ ಬಂದ್ಬಿಟ್ಟು ಇನಾಕ್ಷಿನಿ ಅಂತ ಹೇಳಿಬಿಟ್ಟು ಇದೆ ಬ್ರ್ಯಾಂಡ್. ಇನಾಕ್ಷಿ, ಎಸ್, ಇನಾಕ್ಷಿನಿ. ಆ್ಯಂಡ್ ಫಾರ್ ದ ವೆರಿ ಫಸ್ಟ್ ಟೈಮ್ ನಾನು ಈ ಬ್ರ್ಯಾಂಡ್ನ ಟ್ರೈ ಮಾಡ್ತಿರೋದು. ಪ್ರಾಬಬ್ಲಿ ಇದು ನನಗೆ ಫ್ಯಾಬ್ರಿಕ್ ಕ್ವಾಲಿಟಿ ಇಷ್ಟ ಆಗಿದ್ದರಿಂದ ನೆಕ್ಸ್ಟ್ ಮತ್ತೆ ಶಾಪ್ ಮಾಡಬೇಕಾದ್ರೆ ಇದೇ ಬ್ರ್ಯಾಂಡಿಂದು ಇನ್ನೂ ಕೆಲವು ಡ್ರೆಸ್ಸಸ್ನ ಡೆಫಿನೆಟಾಗಿ ಟ್ರೈ ಮಾಡ್ತೀನಿ. ಸೊ ದಟ್ ಗೊತ್ತಾಗುತ್ತೆ ಹೇಗಿದೆ ಅಂತ ಹೇಳ್ಬಿಟ್ಟು. ಒಂದೇ ಪ್ರಾಡಕ್ಟ್ ಹೇಗಿದೆಯಾ ಅಥವಾ ಥ್ರೂ ದ ಬ್ರ್ಯಾಂಡ್ ಒಳ್ಳೆ ಕ್ವಾಲಿಟಿ ಮೇಂಟೈನ್ ಮಾಡ್ತಾರೆ ಅನ್ನೋದನ್ನ ಗೊತ್ತಾಗುತ್ತೆ. ಎಸ್, ಇದೊಂದು ಟಾಪ್ ಕಂಪ್ಲೀಟ್ ಪ್ಲೇನ್ ಇದೆ ಬಟ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಬಾಟಮ್, ಸ್ಟ್ರೈಟ್ ಕಟ್ ಬಾಟಮ್ ಜೊತೆಗೆ ಸೈಜಲ್ಲಿ ಪಾಕೆಟ್ ಕೊಟ್ಟಿದ್ದಾರೆ. ಇವಾಗ ಟ್ರೆಂಡ್ ಅಲ್ವಾ, ಎಲ್ಲ ಕುರ್ತೀಸಲ್ಲೂ ಈ ಥರ ಪಾಕೆಟ್ ಬರುವಂಥದ್ದು. ಆ್ಯಂಡ್ ಫುಲ್ ಆಲ್ ಅರೌಂಡ್ ಈ ಥರ ಎಲಾಸ್ಟಿಕ್ ಇದೆ. ಫ್ರಂಟಲ್ಲಿ ಪ್ಲೇನ್ ಇಲ್ಲ, ಆಲ್ ಅರೌಂಡ್ ಎಲಾಸ್ಟಿಕ್ ಇದೆ. ಬೋತ್ ದ ಸೈಡ್ಸ್ ಪಾಕೆಟ್ ಕೊಟ್ಟಿದ್ದಾರೆ. ಆ್ಯಂಡ್ ಹಾಗೆ ಟೈಯಿಂಗ್ ಆಪ್ಷನ್ ಸಹ ಇದೆ. ಎಲಾಸ್ಟಿಕ್ ಫಿಟ್ ಆಗಲಿಲ್ಲ ಅಂತ ಹೇಳಿ ಅಂದರೆ ಟೈಯಿಂಗ್ ಆಪ್ಷನ್ ಸಹ ಇದೆ.
ಇದು ಫಸ್ಟ್ ಕುರ್ತಿ ಸೆಟ್. ನನಗೆ ಇದು ತುಂಬಾ ಇಷ್ಟ ಆಯಿತು, ಚೆನ್ನಾಗಿದೆ, ವರ್ತ್ ಪ್ರೈಸ್ ಅಂತ ಹೇಳಿ. ಇದೊಂದು ಕುರ್ತಿ, ಇದೂ ಆ್ಯಕ್ಚುಲ್ ಆಗಿ ಸಿಲ್ಕ್ ಮೆಟೀರಿಯಲಲ್ಲೇ ಇದೆ. ಹಬ್ಬಕ್ಕೆ ಅಂತ ಹೇಳ್ಬಿಟ್ಟು ನಾನು ಆರ್ಡರ್ ಮಾಡಿದ್ದು. ಸ್ವಲ್ಪ ಎತ್ನಿಕ್, ಲೈಕ್ ಸಿಂಪಲ್ ಆಗಿರಲಿ ಬಟ್ ಎತ್ನಿಕ್, ಬಿಕಾಸ್ ತುಂಬ ಬಿಸಿಲಿದೆಯಲ್ಲ, ಸಿಂಪಲ್ ಆ್ಯಂಡ್ ಎತ್ನಿಕ್ ಇದರಲ್ಲಿ ಇರಲಿ ಅಂತ ಹೇಳ್ಬಿಟ್ಟು ಬುಕ್ ಮಾಡಿದೆ. ಇದು ಕಂಪ್ಲೀಟ್ ಪ್ಲೇನ್ ಗೋಲ್ಡ್, ಮಿಡ್ಲಲ್ಲಿ ಈ ಥರ ಬಟನ್ಸ್ ಇದೆ. ಇದು ಲೈಕ್ ಕ್ರೀಮಿಶ್ ಕೈಂಡ್ ಬಟನ್ ಇದೆ, ಗೋಲ್ಡ್ ಅಲ್ಲ. ಆ್ಯಂಡ್ ಹಾಗೆ ಫೋಲ್ಡ್ ಮಾಡಿದೆ, ಸ್ಲೀವ್ಸ್ ಈ ಥರ ಫೋಲ್ಡ್ ಮಾಡಿ ಹಿಂಗೆ ರೋಲ್ ಅಪ್ ಮಾಡಿ ಒಂದು ಬಟನ್ ಕೊಟ್ಟಿದ್ದಾರೆ. ಸ್ಟೈಲಿಶ್ ಆಗೂ ಇದೆ, ಪ್ಲಸ್ ಸಿಲ್ಕ್ ಕೈಂಡ್ ಇರೋದ್ರಿಂದ ಎತ್ನಿಕ್ ಲುಕ್ಕಲ್ಲೂ ಬರುತ್ತೆ. ಲೈಕ್ ಈ ಥರ ಕಾಲರ್, ರೌಂಡ್ ಕಾಲರ್. ಇದನ್ನು ಕುರ್ತಿ ಚೆನ್ನಾಗಿದೆ. ಆ್ಯಂಡ್ ಇದನ್ನು ಹೇಳೋದೇ ಬೇಡ, ಇಂಡೋ ಏರಾ ನಾನು ರೆಗ್ಯುಲರ್ ಆಗಿ ತೊಗೊಳ್ಳೋವಂಥ ಬ್ರ್ಯಾಂಡ್ ಇಂಡೋ ಏರಾ ಅದು. ಸೊ ಇವ್ರ ಫ್ಯಾಬ್ರಿಕ್ ಬಗ್ಗೆ ನನಗೆ ಯಾವತ್ತೂ ಡೌಟ್ ಇಲ್ಲ. ಯಾವುದಾದ್ರೂ ಡಿಸೈನ್ಸ್ ಇಷ್ಟ ಆಗಿದ ತಕ್ಷಣ ನಾನು ತೊಗೊಂಡ್ಬಿಡ್ತೀನಿ, ಬಿಕಾಸ್ ನನಗೆ ಫ್ಯಾಬ್ರಿಕಲ್ಲಿ ಇವ್ರದ್ದು ಡೌಟ್ ಇಲ್ಲ. ನನಗೆ ಇದು ಫಸ್ಟ್ ಟೈಮ್ ತೊಗೊತಿದ್ದರಿಂದ ಇನ್ ಕೇಸ್ ಇದು ಚೆನ್ನಾಗಿ ಬಂದಿಲ್ಲ ಅಂದರೆ ಇದಾದರೂ ಆಗುತ್ತೆ ಹಬ್ಬಕ್ಕೆ, ಸಿಲ್ಕ್ ಕೈಂಡಲ್ಲಿ ಬೇಕು ಅಂತ ಹೇಳ್ಬಿಟ್ಟು ಇದನ್ನು ಬುಕ್ ಮಾಡಿದೆ. ಈ ಕುರ್ತಿನೂ ತುಂಬಾ ಚೆನ್ನಾಗಿದೆ. ಇದರ ಪ್ರೈಸೂ ಕಡಿಮೆನೇ ಇದೆ, ಅರೌಂಡ್ 550-600 ರೇಂಜಲ್ಲಿದೆ. ಇದು ಓನ್ಲಿ ಕುರ್ತಿ ಸೆಟ್ ಅಲ್ಲ. ಸೊ 550-600 ರೇಂಜಲ್ಲಿ ಫ್ಯಾಬ್ರಿಕ್ ಲೈಕ್ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಇದು ಸೆಕೆಂಡ್ ಕುರ್ತಿ. ಆ್ಯಂಡ್ ಹಾಗೆ ನನಗೆ ಒಂದು ಪಂಪ್ ಶೂ ಬೇಕಿತ್ತು. ಎಷ್ಟೊಂದು ಸತಿ ಆನ್ಲೈನಲ್ಲಿ ನಾನು ಟ್ರೈ ಮಾಡುವಾಗೆಲ್ಲ ನನಗೆ ಪ್ರಾಪರಾಗಿ ಸಿಗ್ತಾನೆ ಇರಲಿಲ್ಲ. ಫಾರ್ ದ ವೆರಿ ಫಸ್ಟ್ ಟೈಮ್ ಮೆಟ್ರೋ ಬ್ರ್ಯಾಂಡಿಂದ, ಮೆಟ್ರೋ ಬ್ರ್ಯಾಂಡ್ದು ಪ್ರಾಡಕ್ಟ್ಸ್ ಜನರಲ್ ಆಗಿ ಚೆನ್ನಾಗೇ ಇರುತ್ತೆ. ಸೊ ಈ ಸತಿ ಮಾತ್ರ ತುಂಬಾ ಇಷ್ಟ ಆಯಿತು. ಫಸ್ಟ್ ಶೂ ಬಂದಿದ್ದಕ್ಕೆ ನಾನು ಪ್ಯಾಕೇಜ್ ಓಪನ್ ಮಾಡಿಬಿಟ್ಟೆ. ಅನ್ಬಾಕ್ಸಿಂಗ್ ವಿಡಿಯೋ ಅಲ್ಲಿ ಮಾಡೋಣ ಅಂತ ಹೇಳಿ ಅಂದ್ಕೊಂಡ್ರೆ, ಲೈಕ್ ಶೂ ಇದೆ ಅಲ್ವಾ, ಫಸ್ಟ್ ಅನ್ಬಾಕ್ಸ್ ಮಾಡಿ ನೋಡ್ಬಿಡೋಣ ಅಂತ ಹೇಳ್ಬಿಟ್ಟು. ತುಂಬಾ ಕ್ಯೂಟ್ ಆಗಿದೆ. ಎಸ್, ಈ ಥರ ಇದೆ ಪಂಪ್ ಶೂ. ಫ್ರಂಟಲ್ಲಿ, ಇಲ್ಲಿ ಫ್ರಂಟಲ್ಲಿ ಬಂದ್ಬಿಟ್ಟು, ಆ್ಯಂಡ್ ಇದು ಮೆಟೀರಿಯಲ್ ತುಂಬಾ ಸಾಫ್ಟ್ ಮೆಟೀರಿಯಲ್ ಇದೆ. ಲೈಕ್ ನಮಗೆ ಎಷ್ಟೇ ನಡೆದ್ರೂ ಹಾಶ್ ಅಂತ ಹೇಳಿ ಅನಿಸಲ್ಲ ಕಾಲ ಮೇಲೆ. ಆ್ಯಂಡ್ ಜನರಲ್ ಆಗಿ ಕಾಲು ನನಗೆ ಮುಂದೆ ಸ್ವಲ್ಪ ವೈಡ್ ಇದೆ, ಸೊ ಯಾವುದೇ ಪಂಪ್ ಶೂ ಹಾಕ್ಕೊಂಡು ಟೈಟ್ ಅಂತ ಹೇಳಿ ಅನ್ನಿಸ್ತಿತ್ತು. ಸೊ ಒನ್ ಸೈಜ್ ಬಿಗರ್ ಆರ್ಡರ್ ಮಾಡಿದೆ, ಬಟ್ ಸ್ಟಿಲ್ ಇದು ತುಂಬಾ ಕಂಫರ್ಟಬಲ್ ಆಗಿದೆ. ಆ್ಯಂಡ್ ಬ್ಯಾಕ್ ಸೈಡ್ ಈ ಥರ ಹೀಲ್ ಇದೆ. ಎಸ್, ಇದು ಮೆಟ್ರೋ ಬ್ರ್ಯಾಂಡಿಂದು. ಆ್ಯಂಡ್ ಕಲರ್ ಆಗಲಿ, ಫಿನಿಶ್ ಆಗಲಿ, ಮೆಟೀರಿಯಲ್ ಆಗಲಿ, ಶೂದು ತುಂಬಾ ಚೆನ್ನಾಗಿದೆ. ಹಿಂದೆ ಈ ಥರ ಎಲಾಸ್ಟಿಕ್ ಕೊಟ್ಟಿದ್ದಾರೆ ಪುಲ್ ಮಾಡಿ ಹಾಕೊಳ್ಳೋದಕ್ಕೆ. ಆ್ಯಂಡ್ ಇದು ಪಂಪ್ ಶೂ ಬಂದು ಪ್ರೈಸ್ ಅರೌಂಡ್ 1100 or 1200 ಇದೆ. ಬಟ್ ಡೆಫಿನೆಟ್ಲಿ ಇಟ್ ಈಸ್ ವರ್ತ್, ಬಿಕಾಸ್ ಲೈಕ್ ಕ್ವಾಲಿಟಿ ಹಾಗೆ ಇದೆ, ನೋಡಿದ ತಕ್ಷಣವೇ ಇಷ್ಟ ಆಗುತ್ತೆ, ಆ ಥರ ಇದೆ ಕ್ವಾಲಿಟಿ. ಐ ಜಸ್ಟ್ ಲವ್ ದಿಸ್. ನಾನು ಹಾಕ್ಕೊಂಡು ತೋರಿಸ್ತೀನಿ. ಹಾಗೆ ಜನರಲ್ ಆಗಿ ಹೊರಗೆ ಹೋಗ್ತಿರ್ತೀವಿ, ಆ್ಯಂಡ್ ಸಮ್ಮರಲ್ಲಿ ಜಾಸ್ತಿ ಜ್ಯೂಸ್ಗಳಾಗಲಿ ಅಥವಾ ಹೊರಗೆ ಹೋದಾಗ ಜ್ಯೂಸ್ ಕುಡಿಯೋದಾಗಲಿ ಈ ಥರದ್ದು ಮಾಡ್ತಿರ್ತೀವಿ. ಸೊ ಹಾಗಾಗಿ ಜನರಲ್ ಆಗಿ ಸ್ಟ್ರಾಸ್ ಯೂಸ್ ಮಾಡ್ತೀವಿ, ಎಳ್ನೀರೆಲ್ಲ ಜಾಸ್ತಿ ಕುಡಿತೀವಲ್ಲ, ಪ್ಲಾಸ್ಟಿಕ್ ಸ್ಟ್ರಾಸ್ ಯೂಸ್ ಮಾಡ್ತೀವಿ. ನಮಗೂ ಒಳ್ಳೇದಲ್ಲ, ಅದ್ಗೂ ಒಳ್ಳೇದಲ್ಲ ಅಲ್ವಾ. ಸೊ ಅದಕ್ಕೆ ರೀಪ್ಲೇಸ್ಮೆಂಟ್ ಆಗಿ ನಾನು ಬಂದ್ಬಿಟ್ಟು ಇದು ಬ್ಲೂಮಿಂಗ್ ಡೇಲ್ ಅಂತ ಹೇಳ್ಬಿಟ್ಟು ಕಂಪನಿ ನೇಮ್ ಇದೆ. ಬ್ಲೂಮಿಂಗ್ ಡೇಲಿಂದ ಇದು 4 ಸ್ಟ್ರಾಸ್. ಪ್ರೈಸ್ ಡೆಫಿನೆಟ್ಲಿ ಇಟ್ ಈಸ್ ವರ್ತ್, ಬಿಕಾಸ್ 99 ರೂಪೀಸ್ಗೆ ನಿಮಗೆ 4 ಸ್ಟ್ರಾಸ್, ಪ್ಲಸ್ ಅದನ್ನು ಈ ಸ್ಟ್ರಾನ್ ಹೇಗಪ್ಪ ಕ್ಲೀನ್ ಮಾಡೋದು ಅಂತ, ಈ ಥರ ಬೆಂಡ್ ಆಗಿರುವಂಥದ್ದು 2 ಸ್ಟ್ರಾ ಇದೆ. ಆ್ಯಂಡ್ ಈ ಥರ ಸ್ಟ್ರೈಟ್ ಇರೋದು 2 ಸ್ಟ್ರಾ ಇದೆ. ಈ ಸ್ಟ್ರಾನ್ ಹೇಗಪ್ಪ ಕ್ಲೀನ್ ಮಾಡೋದು, ಬಿಕಾಸ್ ನಾವು ಬೇರೆ ಥರದ್ದು ಜ್ಯೂಸ್ಗಳೆಲ್ಲ ಕುಡಿದ್ರೆ ಒಳಗೆ ಕ್ಲೀನ್ ಮಾಡೋದು ಕಷ್ಟ, ವಾಟರ್ಗಾದರೆ ಏನೂ ಆಗಲ್ಲ. ಅದಕ್ಕೆ ಅಂತ ಹೇಳ್ಬಿಟ್ಟು ಈ ಥರದ್ದು ಒಂದು ಬ್ರಷ್ ಕೊಟ್ಟಿದ್ದಾರೆ. ತುಂಬಾ ನೀಟಾಗಿ ಡಿಸೈನ್ ಮಾಡಿದ್ದಾರೆ. ಆ್ಯಂಡ್ ಸ್ಟೀಲ್ ಕ್ವಾಲಿಟಿನೂ ತುಂಬ ಚೆನ್ನಾಗಿದೆ. ಆ್ಯಂಡ್ 304 ಸ್ಟೀಲ್ ಗ್ರೇಡ್ ಅಂತ ಹೇಳ್ಬಿಟ್ಟು ಸ್ಪೆಸಿಫೈ ಮಾಡಿದ್ದಾರೆ. ಡೆಫಿನೆಟ್ಲಿ ಇದು ನಿಮ್ಮ ಮನೇಲಿ ಮಕ್ಕಳಿದ್ದು ಯಾರಾದರೂ ಜ್ಯೂಸಸ್ ಜಾಸ್ತಿ ಕುಡಿತಾರೆ ಅಥವಾ ಹೊರಗೆ ಹೋದಾಗ ಬೇರೆದು ಪಬ್ಲಿಕ್ ಪ್ಲೇಸಲ್ಲಿ ಪ್ಲಾಸ್ಟಿಕ್ದು ಯೂಸ್ ಮಾಡೋದು ಅಥವಾ ಪೇಪರ್ ಯೂಸ್ ಮಾಡೋದಕ್ಕಿಂತ ಡೆಫಿನೆಟ್ಲಿ ಇದು ಸ್ಟೀಲ್ ಒನ್ ಟೈಮ್ ಇನ್ವೆಸ್ಟ್ಮೆಂಟ್ ಜಸ್ಟ್ ಫಾರ್ ₹99 ಅಂದರೆ ಡೆಫಿನೆಟ್ಲಿ ಇದು ವರ್ತ್. ಇದನ್ನು ನೀವು ಟ್ರೈ ಮಾಡ್ಬೋದು. ಆ್ಯಂಡ್ ನಿನ್ನೆ ಮಿನಿ ವ್ಲಾಗಲ್ಲಿ ನಾನು ಇದನ್ನು ತೋರಿಸಿದ್ದೆ, ಆಕ್ವಾಲಾಜಿಕಾ ಅವ್ರದ್ದು. ಆ್ಯಕ್ಚುಲಾಗಿ ನಾನು ಸುಮಾರು ಸನ್ಸ್ಕ್ರೀನ್ಸ್ ಟ್ರೈ ಮಾಡಿದ್ದೀನಿ, ಬಟ್ ಓನ್ಲಿ ಸಮ್ಮರಲ್ಲಿ ಹೊರಗಡೆ ಹೋಗಬೇಕು ಅಂದರೆ ಪೀಕ್ ಇದ್ದರೆ ಮಾತ್ರ ಯೂಸ್ ಮಾಡ್ತೀನಿ. ಯಾವತ್ತೂ ನನಗೆ ಸ್ಯಾಟಿಸ್ಫೈ ಆಗಿಲ್ಲ ಸನ್ಸ್ಕ್ರೀನ್ ಲೋಷನ್ಸ್. ಬಟ್ ಆಕ್ವಾಲಾಜಿಕಾದು ನಾನು 2 days ಬ್ಯಾಕ್ ತೋರಿಸಿದ್ದೆ, ಮತ್ತೆ ರೀಪ್ಲೇಸ್ಮೆಂಟ್ಗೆ ಹಾಕ್ಬಿಟ್ಟು ಇನ್ನೊಂದು ಪ್ರಾಡಕ್ಟ್ ತೊಗೊಂಡ್ರೆ, ಲೈಕ್ ರೀಪ್ಲೇಸ್ ಮಾಡಿಕೊಟ್ರು, ಪಂಪ್ ವರ್ಕ್ ಆಗ್ತಿಲ್ಲ ಅಂತ ಹೇಳ್ಬಿಟ್ಟು. ಡೆಫಿನೆಟ್ಲಿ ಇದನ್ನು ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿ ಅಂತ ಹೇಳಿ ಅನ್ನಿಸ್ತಿದೆ. ನೆಕ್ಸ್ಟ್ ಮಿನಿ ವ್ಲಾಗ್ಸಲ್ಲಿ ನಾನು ಅದನ್ನ ಅಪ್ಲಿಕೇಶನ್ ಹಾಕಿ ತೋರಿಸ್ತೀನಿ. ಆ್ಯಂಡ್ ವೈಟ್ ಕಾಸ್ಟ್ ಏನು ಬಿಡಲ್ಲ, ತುಂಬ ಲೈಟ್ ಆಗಿದೆ, ಡೆಫಿನೆಟ್ಲಿ ವರ್ತ್ ಅಂತ ಹೇಳಿ. ಆಲ್ಮೋಸ್ಟ್ 15 yearsಯಿಂದ ಹುಡುಕ್ತಿದ್ದೆ ಒಂದು ಒಳ್ಳೆ ಸನ್ಸ್ಕ್ರೀನ್, ಲೈಟ್ ಸನ್ಸ್ಕ್ರೀನ್, ಹಾಕದೇ ಇರೋ ಥರ ಕಾಣಬೇಕು ಅಥವಾ ವೈಟ್ ಕಾಸ್ಟ್ ಇರದೇ ಇರುವಂಥ ಸನ್ಸ್ಕ್ರೀನ್ ಬೇಕು ಅಂತ. ಫೈನಲಿ ಇವತ್ತೊಂದು ಸಿಕ್ಕಿದೆ. ಮೇ ಬಿ ಬೇರೆದು ಇದೆಯೋ, ಬಟ್ ನಾನು ಇವತ್ತು ಟ್ರೈ ಮಾಡಿಲ್ಲ. ಓನ್ಲಿ ಸಮ್ಮರ್ಸಲ್ಲಿ ಒಂದು ಆರ್ಡರ್ ಮಾಡ್ಕೊತೀನಿ, ಸಮ್ಮರ್ ಮುಗಿದ ತಕ್ಷಣ ಅದನ್ನ ಯೂಸ್ ಮಾಡಲ್ಲ. ಸೊ